ಅಲ್ಲ, ಅಧಿಕಾರಿಗಳು ಎಲ್ಲಿದ್ದಾರೆ? ಸ್ಮೆಲ್ ಕುಡ್ಕೊಂಡು ಹೆಂಗ್ ಜೀವನ ಮಾಡಕ್ಕಾಗಲ್ಲ? ವಾಂತಿ ಬರ್ತದೆ, ತಲೆನೋವು ಬರ್ತೈತೆ. ಯಾವ ಅಧಿಕಾರದೀರು ಬಂದು ಇಲ್ಲಿ ಹೇಳಿಲ್ಲ. ಲಂಗ್ಸ್ ಪ್ರಾಬ್ಲಮ್ ಆಗ್ತಾ ಇದೆ, ಮತ್ತೆ ತಲೆನೋವು ಬರ್ತಾ ಇದೆ. ಮೆಂಬರ್ಗಳಿಗೆ ಕಂಪ್ಲೇಂಟ್ ಕೊಟ್ಟಿದೀವಿ, ಪಂಚಾಯತಿಯವರಿಗೆ ಕಂಪ್ಲೇಂಟ್ ಕೊಟ್ಟಿದೀವಿ, ಯಾರು ಬಂದು ಇಲ್ಲೇನು ಆಕ್ಷನ್ ತಗೊಂಡಿಲ್ಲ. ವಿಬಿಎಸ್ ಪೆಟ್ರೋಕೆಮಿಕಲ್ಸ್ ಫ್ಯಾಕ್ಟರಿ ವಿರುದ್ಧ ರೊಚ್ಚಿಗೆದ್ದ ಜನ. ಕೆಮಿಕಲ್ ಫ್ಯಾಕ್ಟರಿಯ ದುರ್ವಾಸನೆಗೆ ಗ್ರಾಮಸ್ಥರು ಹೈರಾಣು. ಅಲ್ಲ, ಅಧಿಕಾರಿಗಳು ಎಲ್ಲಿದ್ದಾರೆ? ಸ್ಮೆಲ್ ಕುಡ್ಕೊಂಡು ಹೆಂಗ್ ಜೀವನ ಮಾಡಕ್ಕಾಗಲ್ಲ? ವಾಂತಿ ಬರ್ತದೆ, ತಲೆನೋವು ಬರ್ತೈತೆ. ಯಾವ ಅಧಿಕಾರದೀರು ಬಂದು ಇಲ್ಲಿ ಹೇಳಿಲ್ಲ. ಲಂಗ್ಸ್ ಪ್ರಾಬ್ಲಮ್ ಆಗ್ತಾ ಇದೆ, ಮತ್ತೆ ತಲೆನೋವು ಬರ್ತಾ ಇದೆ. ಮೆಂಬರ್ಗಳಿಗೆ ಕಂಪ್ಲೇಂಟ್ ಕೊಟ್ಟಿದೀವಿ, ಪಂಚಾಯತಿಯವರಿಗೆ ಕಂಪ್ಲೇಂಟ್ ಕೊಟ್ಟಿದೀವಿ, ಯಾರು ಬಂದು ಇಲ್ಲೇನು ಆಕ್ಷನ್ ತಗೊಂಡಿಲ್ಲ. ಹಿರೇಹಳ್ಳಿ ಕೈಗಾರಿಕಾ ಪ್ರದೇಶದಲ್ಲಿ ಕೆಮಿಕಲ್ ದುರ್ವಾಸನೆ. ದುರ್ವಾಸನೆಗೆ ಜನ ಸಾಯ್ತಾ ಇದ್ರು, ಅಧಿಕಾರಿಗಳು ಡೋಂಟ್ ಕೇರ್. ಎಸ್, ತುಮಕೂರು ತಾಲೂಕಿನ ಹಿರೇಹಳ್ಳಿ ಕೈಗಾರಿಕಾ ಪ್ರದೇಶದಲ್ಲಿರುವ ವಿಬಿಎಸ್ ಪೆಟ್ರೋಕೆಮಿಕಲ್ಸ್ ಫ್ಯಾಕ್ಟರಿಯಿಂದ ನಿರಂತರವಾಗಿ ಹೊರಹೊಮ್ಮತಾ ಇರುವ ಕೆಮಿಕಲ್ ದುರ್ವಾಸನೆಗೆ ಬೆಸತ್ತು ಸಿಂಗನಹಳ್ಳಿ ಗ್ರಾಮ ಸೇರಿದಂತೆ ಸುತ್ತಮುತ್ತಲ ಗ್ರಾಮಸ್ಥರು ಫ್ಯಾಕ್ಟರಿ ಮುಂದೆ ಪ್ರತಿಭಟನೆಯನ್ನ ನಡೆಸಿದ್ರು. ಫ್ಯಾಕ್ಟರಿಯಿಂದ ಹರಡುವ ವಿಷಕಾರಿ ವಾಸನೆ ಕಾರಣದಿಂದ ಗ್ರಾಮದಲ್ಲಿ ದಿನನಿತ್ಯ ಜೀವನವೇ ದುಸ್ತರವಾಗಿದ್ದು, ಉಸಿರಾಟದ ತೊಂದರೆ, ತಲೆನೋವು ಸೇರಿದಂತೆ ಹಲವು ಆರೋಗ್ಯ ಸಮಸ್ಯೆಗಳು ಎದುರಾಗ್ತವೆ ಎಂದು ಗ್ರಾಮಸ್ಥರು ಆಕ್ರೋಶವನ್ನ ವ್ಯಕ್ತಪಡಿಸಿದ್ರು. ಇನ್ನು ಈ ದುರ್ವಾಸನೆ ಸಮಸ್ಯೆಯನ್ನ ತಡೆಗಟ್ಟುವಂತೆ ಹಲವು ಬಾರಿ ಸಂಬಂಧಪಟ್ಟ ಅಧಿಕಾರಿಗಳು ಹಾಗೂ ಮಾಲಿನ್ಯ ನಿಯಂತ್ರಣ ಮಂಡಳಿಯ ಗಮನಕ್ಕೆ ತಂದರೂ ಕೂಡ ಯಾವುದೇ ಪ್ರಯೋಜನ ಆಗ್ತಾ ಇಲ್ಲ. ಅಲ್ಲದೆ ಯಾವುದೇ ಶಾಶ್ವತ ಪರಿಹಾರ ದೊರೆತಾ ಇಲ್ಲ ಎಂದು ಪ್ರತಿಭಟನಾಕಾರರು ಆರೋಪಿಸಿದ್ರು. ಈ ಹಿಂದೆ ಅಧಿಕಾರಿಗಳು ಫ್ಯಾಕ್ಟರಿಗೆ ಭೇಟಿಯನ್ನ ನೀಡಿ ಕೆಲ ದಿನಗಳ ಕಾಲ ಘಟಕವನ್ನ ಕೂಡ ಮುಚ್ಚಿದ್ರು. ಮತ್ತೆ ಯಾವುದೇ ನಿಯಂತ್ರಣವಿಲ್ಲದೆ ಫ್ಯಾಕ್ಟರಿ ಕಾರ್ಯಾಚರಣೆ ನಡೆಸ್ತಾ ಇದೆ. ಇದೀಗ ಮತ್ತೊಮ್ಮೆ ದುರ್ವಾಸನೆ ಗ್ರಾಮಗಳನ್ನ ಹಾಳು ಮಾಡ್ತಾ ಇದೆ ಎಂದು ಆಕ್ರೋಶವನ್ನ ವ್ಯಕ್ತಪಡಿಸಿದ್ರು. ನಮಸ್ತೆ, ನನ್ನ ಹೆಸರು ರವಿ ವರ್ಮಾ ಅಂತ ಹೇಳಿ, ಇದೇ ಸಿಗ್ನಳ್ಳಿ ಕಾಲೋನಿ ಗ್ರಾಮದವರು. ಇಲ್ಲಿ VBS ಕಂಪ್ನಿ ಅಂತಕ್ಕಂಥ ಈ ಒಂದು ಕಾರ್ಖಾನೆ ತುಂಬ ವರ್ಷಗಳಿಂದ ಈ ಒಂದು ಕೆಟ್ಟ ವಾಸನೆಯನ್ನು 24 ಗಂಟೆ ಬಿಡ್ತಾ ಇದೆ. 24 ಗಂಟೆ ಬಿಡೋದ್ರಿಂದಾಗಿ ಈ ಒಂದು ಸನಿಹದಲ್ಲೇ ಇರ್ತಕ್ಕಂಥ ಇಲ್ಲಿಂದ ಒಂದು 100 ಹೆಜ್ಜೆ ಸಿಂಗನಹಳ್ಳಿ ಕಾಲೋನಿ ಗ್ರಾಮದಲ್ಲಿರ್ತಕ್ಕಂಥ ಎಲ್ರಿಗೂ BP ಬಂದಿದೆ. ಮ್ಯಾಕ್ಸಿಮಮ್ ಎಲ್ಲರಿಗೂ BP ಬಂದುಬಿಟ್ಟಿದೆ. ಮತ್ತು ಶುಗರ್ ಇತರ ಕಾಯಿಲೆಗಳೆಲ್ಲ ಬಂದು ಎಷ್ಟೋ ಜನ ಯಾವುದ್ಯಾವುದೋ ಕಾಯಿಲೆಗೆ ತಿರ್ಕೊಂಡು ಸಾಯ್ತಾ ಇದ್ದಾರೆ. ಕೆಟ್ಟ ಸ್ಮೆಲ್ಲು. ಇಲ್ಲಿನ ಸ್ಥಳೀಯ ಆಡಳಿತಕ್ಕೂ ನಮ್ಮವರೆಲ್ಲ ಬಂದು ಮನವಿಯನ್ನು ಕೊಟ್ಟಿದ್ದಾರೆ. ಮತ್ತು ಎಷ್ಟೋ ಪ್ರೊಟೆಸ್ಟ್ಗಳನ್ನು ಇಲ್ಲೆಲ್ಲ ಸಾಕಷ್ಟು ಬಾರಿ ಇದನ್ನು ಮಾಡಿದ್ದಾರೆ. ಆಮೇಲೆ ಪ್ರೊಟೆಸ್ಟ್ ಮಾಡೋದ್ರ ಜೊತೆಯಲ್ಲಿ ಇಲ್ಲಿ ಪೊಲೀಸ್ನವರೆಲ್ಲ ಬಂದಿದ್ದಾರೆ, ಎಲ್ಲನೂ ಮಾಡಿದ್ದಾರೆ. ಆದರೂ ಈ ವ್ಯವಸ್ಥೆ ಇಲ್ಲಿರೋ ಪೊಲ್ಯೂಷನ್ ಬೋರ್ಡ್ ಏನು ಮಾಡ್ತಾ ಇದೆ, ಜಿಲ್ಲಾಡಳಿತ ಏನು ಮಾಡ್ತಾ ಇದೆ, ಸಾಕಷ್ಟು ಬಾರಿ ನಾನು ಜಿಲ್ಲಾಧಿಕಾರಿಗಳಿಗೂ ಮೌಖಿಕ ಕೂಡ ಈ ರೀತಿ ಪ್ರತಿಭಟನೆ ಆದಾಗ ತಾತ್ಕಾಲಿಕವಾಗಿ ಪರೀಕ್ಷೆ ಮಾಡ್ತೀವಿ ಅಂತ ಹೇಳಿದ್ರು. ಈಗ ಮತ್ತೆ ಮುಂದುವರೆದಿದೆ. ಏನು ಹೇಳಕ್ಕೆ ಇಷ್ಟಪಡ್ತಾರೆ ಅಧಿಕಾರಿಗಳಿಗೆ ಅಂತ? ಅಲ್ಲ, ಅಧಿಕಾರಿಗಳು ಎಲ್ಲಿದ್ದಾರೆ? ಇಲ್ಲಿ ಅವರು ಅಧಿಕಾರಿಗಳು ಇದ್ದಿದ್ರೆ ತಾನೇ ಇದೆಲ್ಲ ವ್ಯವಸ್ಥೆ ಇದೆಲ್ಲ ಬದಲಾಗ್ತಾ ಇತ್ತು. ಅಧಿಕಾರಿಗಳು ಎಲ್ಲಿದ್ದಾರೆ? ಈ ಸರ್ಕಾರಕ್ಕೆ ಇವೆಲ್ಲ ಗೊತ್ತಿಲ್ಲ. ಯಾವುದೇ ಸರ್ಕಾರ ಪಕ್ಷ ಯಾವ್ದಾನ ಇರಲಿ, ಯಾವುದೇ ಸರ್ಕಾರ ಬರಲಿ, ತಹಶೀಲ್ದಾರ್ ಅಧಿಕಾರಿಗಳು ಯಾರು ಬಂದಿಲ್ವಾ ಸ್ಥಳಕ್ಕೆ? ಇವರು ದೂರು ಕೊಟ್ಟಿಲ್ವಾ ಅಂತ ನೀವು? ನಮ್ಮ ಮಾನ್ಯ ಶಾಸಕರ ಗಮನಕ್ಕೂ ಇದು ಹೋಗಿದೆ, ಆದರೂ ಅವರೇನು ಕ್ರಮ ವಹಿಸಿಲ್ಲ. ಭಾಳ ನೋವಾಗುತ್ತೆ. ಪಂಚಾಯತಿಯವ್ರಿಗೂ ಸಾಕಷ್ಟು ಬಾರಿ 2 ಪಂಚಾಯತಿಯವ್ರಿಗೂ ಹೇಳಿದ್ದಾರೆ, ಆದರೂ ಏನು ಕ್ರಮ ವಹಿಸಿಲ್ಲ. ಯಾವ ಪಂಚಾಯತಿ ಬರುತ್ತೆ ಸರ್? ಒಂದು ಈರಳ್ಳಿ ಪಂಚಾಯತಿ ಬರುತ್ತೆ, ಆ ಊರು ಕೆಸರಮೋಡ್ ಪಂಚಾಯತಿ ಬರುತ್ತೆ. ದಯಮಾಡಿ ನಾನು ಮಾಧ್ಯಮದ ಮೂಲಕ ಈ ಒಂದು ರಿಕ್ವೆಸ್ಟನ್ನು ತಮಗೆ, ಯಾಕಂದ್ರೆ ಭಾಳ ನಾನು ಅನಂತ ಧನ್ಯವಾದಗಳನ್ನು ಹೇಳಲಿಕ್ಕೆ ನಾನು ಇಷ್ಟಪಡ್ತೀನಿ. ಕಾರಣ ಏನಂತ ಅಂದರೆ, ಯಾರೂ ನಮಗೆ ಸಹಕರಿಸಲಿಲ್ಲ. ನೀವು ಮಾಧ್ಯಮದವ್ರು ಬಂದಿದ್ದೀರಿ, ಸಹಕರಿಸ್ತಾ ಇದ್ದೀರಿ. ತುಂಬ ಜನಕ್ಕೆ ಆರೋಗ್ಯ. ಇವತ್ತು ನನಗೂ BP ಇದೆ. ಅಲ್ಲ, ಇವ್ರು ಕಾರ್ಖಾನೆ ನಡೆಸ್ಕೊಳ್ಳಿ, ನಮ್ಗೆ ಅಭ್ಯಂತರ ಇಲ್ಲ. ಸ್ಮೆಲ್ ಬರಬಾರ್ದು ಅಷ್ಟೇ. ಈ ಸ್ಮೆಲ್ ಕುಡ್ಕೊಂಡು ಹೆಂಗೆ ಜೀವನ ಮಾಡೋಕ್ಕಾಗುತ್ತೆ? ರವಿ ವರ್ಮಾ ಅಂತ ಹೇಳಿ, ಇದೇ ಊರಿನವನು. ನಾನು ಭಾಳ ರಿಕ್ವೆಸ್ಟ್ ಮಾಡ್ಕೊತಾ ಇದ್ದೀನಿ, ಮನವಿ ಮಾಡ್ತಾ ಇದ್ದೀನಿ. ಇದು ದಯಮಾಡಿ ನಮ್ಮ ಏನು ಪ್ರಜಾ TVಯಿಂದ ಈ ಒಂದು ಸುದ್ದಿಯಿಂದ ಈ ಕಾರ್ಖಾನೆ ನಿಲ್ಲಬೇಕು. ಈ ಸ್ಮೆಲ್ ಹೋಗ್ಬೇಕು ನಮಗೆ. ಇದರಿಂದ ನಮ್ಗೆ ಏನಾದರೂ ಒಂದು ಆರೋಗ್ಯ ದೃಷ್ಟಿ ಎಲ್ಲರಿಗೂ ಇದಾಗುತ್ತೆ. ನೋಡಿ,
ಎಲ್ಲ ಈ ಅಜ್ಜಿದಿರಿಗೆಲ್ಲ ಬಿ ಪಿ ಬಂದ್ಬಿಟ್ಟಿದೆ, ಆ ತಾತನಿಗೆ ಬಿ ಪಿ ಬಂದಿದೆ, ಅವ್ರಿಗೆಲ್ಲ ಬಿ ಪಿ ಬಂದ್ಬಿಟ್ಟಿದೆ. ರವಿ ವರ್ಮ ಬರ್ತೈತೆ, ವಾಂತಿ ಬರ್ತದೆ, ತಲೆನೋವು ಬರ್ತೈತೆ, ಭಾಳ ಬಿ ಪಿ ಶುಗರು ಎಲ್ಲ ಜಾಸ್ತಿ ಆಗ್ತದೆ ಈ ನಾತಕ್ಕೆ. ಇದು ನಾತ ಬರ್ದಂಗೆ ಅವ್ರು ನಡೆಸ್ಕೊಳ್ಳಿ. ಯಾವಾಗಿಂದ ಬರ್ತಾ ಇದೆ? ಈಗ ಆಲೆ ಇದು ಓಪನ್ ಆದಾಗ್ಲಿಂದಲೂ ಬರ್ತದೆ. ಆಲೆ ಅರ್ಧ ದಿನ ಬಂದು ನಿಲ್ಸಿದ್ದು ನಾತ ಬತ್ತಿರ್ಲಿಲ್ಲ. ತಿರ್ಗಾ ಈಗ ಆಲೆ 15 ದಿನದಿಂದ ಶುರುವಾಗಿದೆ. ನಮ್ಮಂತ ಆಗಿದೆ. ನಮ್ಮಂತವ್ರು ಏನ್ ಮಾಡ್ಬೇಕು? ಯಾರು ತೋರಿಸ್ತಾರೆ ನಮ್ಗೆ? ಇವರಿಗೆಲ್ಲ ಕ್ಲೋಸ್ ಮಾಡ್ಸಕ್ ಆಗ್ತಿಲ್ವಾ ಅಧಿಕಾರಿಗಳಿಗೆ ಅಂತ? ಯಾವ ಅಧಿಕಾರದಿರು ಬಂದು ಇಲ್ಲಿ ಹೇಳಿಲ್ಲ. ಯಾರು ಒಬ್ರು ನರ್ಪಿಳ್ಳೆ ಸಹ ಬಂದಿಲ್ಲ. ಈಗ ಆಲೆ 15 ದಿನದಿಂದ ಜಾಸ್ತಿ ಬತ್ತೈತೆ. ಒತ್ತೆ ರೊಡಗಿ ಆಫ್ ಮಾಡ್ತೀನಿ ಗ್ಯಾಸ, ನಾತ ಬತ್ತೈತೆ ಅಂತ. ಫ್ಯಾಕ್ಟ್ರಿ ಸ್ಮೆಲ್ಲು ವಾಂತಿ ಬಂದ್ಬಿಡ್ತು ಗೊತ್ತಾ? ಏನ್ ಮಾಡ್ಬೇಕು? ನಮ್ಮಂತ ವಯಸ್ಸಾದವ್ರು ಯಾರು ಇಲ್ಲದವ್ರು. ನಾಗಮ್ಮ. ಇನ್ನು ಪ್ರತಿಭಟನೆಯಲ್ಲಿ ಗ್ರಾಮಸ್ಥರ ಜೊತೆಗೆ ಶಾಲಾ ಮಕ್ಕಳು ಸಹ ಭಾಗವಹಿಸಿದ್ದು, ಮಕ್ಕಳ ಆರೋಗ್ಯದ ಮೇಲೆಯೂ ಈ ಕೆಮಿಕಲ್ ವಾಸನೆ ದುಷ್ಪರಿಣಾಮ ಬೀರ್ತಾ ಇದೆ. ಶ್ವಾಸಕೋಶ ಸಂಬಂಧಿತ ಕಾಯಿಲೆಗಳಿಂದ ಹಲವರು ಸೊರಗ್ತಾ ಇದ್ದು, ಈ ಪರಿಸ್ಥಿತಿಗೆ ಯಾರು ಹೊಣೆ ಎಂದು ಗ್ರಾಮಸ್ಥರು ಪ್ರಶ್ನಿಸಿದ್ರು. ಈ VBS ಪೆಟ್ರೋಕೆಮಿಕಲ್ ಅನ್ನೋ ಕಂಪ್ನಿ ಇದೆ. ಆಲೆ ಒಂದು 7-8 ವರ್ಷದಿಂದ ವಾಸನೆ ಬಿಡುಗಡೆ ಮಾಡ್ತಿದ್ದಾರೆ ಸರ್. ಇದನ್ನ ಪೈಪ್ನ ಫುಲ್ ಈ ಥರ ಏರ್ ಪೊಲ್ಯೂಷನ್ ಆಗೋ ಪೈಪ್ನ ಫುಲ್ ಮೇಲಿಡಬೇಕು ಅಂತ ಅಂತಾರೆ. ಆದರೆ ಇವ್ರೇನು ಮೇಲೂ ಇಟ್ಟಿಲ್ಲ, ಏನಿಲ್ಲ. ನೋಡಿ ಅಲ್ಲಿ ಸುಮ್ಮನೆ ಮಾಮೂಲಿ ಸರ್. ಇಲ್ಲಿ ಲಂಗ್ಸ್ ಪ್ರಾಬ್ಲಮ್ ಆಗ್ತಾ ಇದೆ, ಮತ್ತೆ ತಲೆನೋವು ಬರ್ತಾ ಇದೆ, ಮತ್ತೆ ಏರೆಲ್ಲ ಇದೆ, ಏರು ಕೂದಲು ಉದುರೋ ಥರ ಪ್ರಾಬ್ಲಮ್ ಬರ್ತಾ ಇದೆ. ನಾವು ಮೆಂಬರ್ಗಳಿಗೆ ಕಂಪ್ಲೇಂಟ್ ಕೊಟ್ಟಿದ್ದೀವಿ, ಪಂಚಾಯತಿಯವ್ರಿಗೆ ಕಂಪ್ಲೇಂಟ್ ಕೊಟ್ಟಿದ್ದೀವಿ. ಯಾರು ಬಂದು ಇಲ್ಲೇನು ಆಕ್ಷನ್ ತಗೊಂಡಿಲ್ಲ ಸರ್. ಇಲ್ಲ ಸರ್, ಇವ್ರು ಪಂಚಾಯತಿಯವ್ರು ಏನು ಮುಂದುವರಿತಾನೆ ಇಲ್ಲ. ನಾವು DC ಹತ್ರ ಹೋಗೋ ಅಲ್ಲಿನ DC ಇಲ್ಲಿ ನಮ್ಮನ್ನೆಲ್ಲ ಒಳಗಡೆಗೆ ಬಿಟ್ಕೊಳಲ್ಲ. ವಾಸನೆ ಬರ್ದಂಗೆ ಮಾಡ್ಕೊಡ್ಬೇಕು ಸರ್ ನಮಗೆ. ಇನ್ನು ಫ್ಯಾಕ್ಟರಿ ವಿರುದ್ಧ ಕ್ರಮ ಕೈಗೊಳ್ಳುವಲ್ಲಿ ಅಧಿಕಾರಿಗಳ ನಿರ್ಲಕ್ಷ್ಯ ಕಂಡುಬರ್ತಾ ಇದ್ದು, ಫ್ಯಾಕ್ಟರಿ ಮಾಲೀಕರೊಂದಿಗೆ ಅಧಿಕಾರಿಗಳು ಕೈಜೋಡಿಸಿದ್ದಾರೆ ಎಂಬ ಅನುಮಾನವೂ ಮೂಡ್ತಾ ಇದೆ ಎಂದು ಗ್ರಾಮಸ್ಥರು ಆರೋಪಿಸಿದ್ರು. ಬೇಕೇ ಬೇಕು, ನ್ಯಾಯ ಬೇಕು ಎಂದು ಘೋಷಣೆ ಕೂಗಿದ ಪ್ರತಿಭಟನಾಕಾರರು ತಕ್ಷಣ ಫ್ಯಾಕ್ಟರಿ ಮೇಲೆ ಕಟ್ಟುನಿಟ್ಟಿನ ಕ್ರಮ ಕೈಗೊಳ್ಳಬೇಕು ಹಾಗೂ ಗ್ರಾಮಸ್ಥರ ಆರೋಗ್ಯ ರಕ್ಷಣೆಗೆ ಅಧಿಕಾರಿಗಳು ಮುಂದಾಗಬೇಕೆಂದು ಒತ್ತಾಯಿಸಿದ್ರು. ಒಟ್ನಲ್ಲಿ ಈ ಹಿಂದೆಯೂ ಕೂಡ ಇದೇ ಪರಿಸ್ಥಿತಿ ಇದ್ದ ಕಾರಣ ಆಗ ಮುಚ್ಚಲಾಗಿತ್ತು. ಇದೀಗ ಮತ್ತೆ ಅದು ಓಪನ್ ಆಗಿ ಕಾರ್ಯನಿರ್ವಹಿಸ್ತಾ ಇದ್ದು, ಆದ್ರೆ ಯಾವುದೇ ಮುಂಜಾಗ್ರತಾ ಕ್ರಮವನ್ನ ತೆಗೆದುಕೊಳ್ಳದ ಕಾರಣ ಫ್ಯಾಕ್ಟರಿಯಿಂದ ಕೆಮಿಕಲ್ ದುರ್ವಾಸನೆ ಹೊರಬರ್ತಾ ಇದೆ. ಇದರಿಂದ ಕೆಮಿಕಲ್ ದುರ್ವಾಸನೆಗೆ ಜನರು ಸಾಯ್ತಿದ್ದಾರೆ. ಆದ್ರೆ ಅಧಿಕಾರಿಗಳು ಮಾತ್ರ ಕ್ಯಾರೆ ಎಂತಿಲ್ಲವೆಂದು ಗ್ರಾಮಸ್ಥರು ಗಂಭೀರ ಆರೋಪ ಮಾಡ್ತಾ ಇದ್ದು, ಇನ್ನಾದ್ರೂ ಕಾನೂನು ಕ್ರಮ ಕೈಗೊಳ್ತಾರಾ ಎಂದು ಕಾದ್ ನೋಡಬೇಕಾಗಿದೆ. ಕ್ಯಾಮರಾ ಪರ್ಸನ್ ಶಾಬಾಜ್ ಜೊತೆ ದೀಪಕ್ ಕೆಂಕೆರೆ, ಪ್ರಜಾಶಕ್ತಿ ಟಿವಿ, ತುಮಕೂರು. ಅಲ್ಲ, ಅಧಿಕಾರಿಗಳು ಎಲ್ಲಿದ್ದಾರೆ? ಈ ಸ್ಮೆಲ್ ಕುಡ್ಕೊಂಡು ಹೆಂಗ್ ಜೀವನ ಮಾಡಕ್ಕಾಗುತ್ತೆ? ವಾಂತಿ ಬರ್ತದೆ, ತಲೆನೋವು ಬರ್ತೈತೆ. ಯಾವ ಅಧಿಕಾರದಿರು ಬಂದು ಇಲ್ಲಿ ಹೇಳಿಲ್ಲ. ಲಂಗ್ಸ್ ಪ್ರಾಬ್ಲಮ್ ಆಗ್ತಾ ಇದೆ, ಮತ್ತೆ ತಲೆನೋವು ಬರ್ತಾ ಇದೆ. ಮೆಂಬರ್ಗಳಿಗೆ ಕಂಪ್ಲೇಂಟ್ ಕೊಟ್ಟಿದ್ದೀವಿ, ಪಂಚಾಯತಿಯವ್ರಿಗೆ ಕಂಪ್ಲೇಂಟ್ ಕೊಟ್ಟಿದ್ದೀವಿ. ಯಾರು ಬಂದು ಇಲ್ಲೇನು ಆಕ್ಷನ್ ತಗೊಂಡಿಲ್ಲ.